ಇವತ್ತಿನ 24/7 ಕುಡಿಯೋದ ನೀರಿನ ಉದ್ಘಾಟನೆ ಸಮಾರಂಭದಲ್ಲಿ ಬಂದಿರತಕ್ಕಂತ ಮತ್ತೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರ್ತಕ್ಕಂತ ಈ ಭಾಗದ ನೆಚ್ಚಿನ ಶಾಸಕರು ಮಾನ್ಯ ಡಿ.ಜಿ. ಶಾಂತನಗೌಡ ಸಾಹೇಬ್ರೆ, ಅದೇ ರೀತಿ ಈ ಗ್ರಾಮದ ಅಧ್ಯಕ್ಷರೇ, ನಮ್ಮ ಡಬಲಿ ಅವರೇ, ಈ ಗ್ರಾಮದ ಸದಸ್ಯರೇ, ನಮ್ಮ ಎಲ್ಲ ವೇದಿಕೆಯಲ್ಲಿ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಪತ್ರಿಕರ್ತ ಮಿತ್ರರೇ, ಈ ಗಂಗನಕೋಟೆ ಗ್ರಾಮಸ್ಥರೇ, ಇವತ್ತಿನ ನಾವು ಏನು ಗಂಗನಕೋಟೆ ಗ್ರಾಮಕ್ಕೆ 24/7 ಡಿಕ್ಲೇರ್ ಮಾಡ್ತಾ ಇದ್ದೀವಿ, ಅದು 31ನೇ ಗ್ರಾಮ. ಸೊ ಇಡೀ ಕರ್ನಾಟಕದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಪ್ರತಿದಿನ ಒಂದು ಗ್ರಾಮ ಡಿಕ್ಲೇರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ. ಸೊ ಇಡೀ ಕರ್ನಾಟಕದಲ್ಲಿ ನನ್ನ ಪ್ರಕಾರ 45 ಗ್ರಾಮಗಳು ಡಿಕ್ಲೇರ್ ಆಗಿವೆ. ಸೊ 45 ಡಿಕ್ಲೇರ್, 45 ಗ್ರಾಮಗಳು ಡಿಕ್ಲೇರ್ ಆಗಿವೆ. ಸೊ ಅದರಲ್ಲಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 31 ಗ್ರಾಮ ಡಿಕ್ಲೇರ್ ಮಾಡಿದ್ದೀವಿ. ಇದು ಬಹಳ ಹೆಮ್ಮೆದ ಕ್ಷಣ ನಮ್ಮ ಎಲ್ಲರಿಗೆ. ಯಾಕಂದ್ರೆ ನಮ್ಮ 31 ಮತ್ತೆ ಬೇರೆ 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 ಇಡೀ ಸ್ಟೇಟಲ್ಲಿ ಬೇರೆ ಬೇರೆ ಜಿಲ್ಲೆ ಅಂದ್ರೆ 30 ಜಿಲ್ಲೆಯಲ್ಲಿ ಬರೀ ಎಷ್ಟು 14, ನಮ್ದ 31 ನೋಡಿ ಎಷ್ಟು ಹೆಚ್ಚಿಗೆ ಇದ್ದೀವಿ ನಾವು. ಅದರಲ್ಲಿ ನಮ್ಮ ನ್ಯಾಮತಿ ತಾಲೂಕಲ್ಲಿ ಇದು 5ನೇ ಗ್ರಾಮ. ಸೊ ಯಾಕಂತಂದ್ರೆ ಇದು ಎಲ್ಲ ನಿಮ್ಮ ಸಹಕಾರ್ಯದಿಂದ ಆಗ್ತಾ ಇರೋದು. ನಿಮ್ಮ ಗ್ರಾಮಸ್ಥರು ಇರಲಿ, ನೀವು ಏನೇನು ಸ್ಟಾರ್ಟಿಂಗ್ ಇದ್ದ JJM ವರ್ಕ್ ಸ್ಟಾರ್ಟಿಂಗ್ ಶುರುವಾತದಿಂದ ನೀವು ಏನು ಸಹಕಾರ ಕೊಟ್ಟಿದ್ದೀರಿ ಇದು ಮಾಡ್ಲಿಕ್ಕೆ, ನಿಮ್ಮ ಪಾತ್ರ ಅತಿ ಮುಖ್ಯ ಇದೆ ಇದರಲ್ಲಿ. ಸೊ ಇವಾಗ ಒಂದ್ಸತಿ ಡಿಕ್ಲೇರ್ ಮಾಡಿದ ನಂತರ ನೆಕ್ಸ್ಟ್ ಪಾತ್ರ ನಿಮ್ದ ಬಹಳ ಮುಖ್ಯ ಇದೆ ಮುಂದಿನ ಕಾಲದಲ್ಲಿ. ಯಾಕಂದ್ರೆ ನಿಮ್ಗೂ ಸರಿಯಾಗಿ ಅದು ನೀರು ಉಪಯೋಗ ಪಡಿಸೋದು, ಆಮೇಲೆ ತುಟ್ಟಿಗಳು ನಲ್ಲಿಗಳು ಸರಿಯಾಗಿ ಉಪಯೋಗ ಮಾಡಿಸೋದು. ಯಾಕಂತಂದ್ರೆ ಇದು ನಿಮ್ಮ ಆಸ್ತಿ ತರ ನೀವು ಕಾಪಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಆಯ್ತು ಇವತ್ತು ಡಿಕ್ಲೇರ್ ಮಾಡಿ ಹೋಗಿದ್ದಾರೆ, ಮತ್ತೆ ನಾಳೆ ಕೆಲವೊಂದು ನಲ್ಲಿಗಳಿಗೆ ತುಟ್ಟಿ ಇದನ್ನು ಇಲ್ಲ, ಚಾವಿನ ನಲ್ಲಿನೂ ಇಲ್ಲ, ಇದನ್ನು ಇಲ್ಲ, ನೀರು ಫ್ರೀ ಆಗಿ ಹೋಗ್ತಾ ಇದೆ, ಸರಿಯಾಗಿ ನೀರು ಯೂಸ್ ಆಗ್ತಾ ಇಲ್ಲ ಅಂತ ಕಾಣಬಾರ್ದು. ಸೊ ದಯವಿಟ್ಟು ನಾನು ಎಲ್ಲರಿಗೆ ಕಳ್ಕಳಿದ ವಿನಂತಿ ಮಾಡ್ತಾ ಇದ್ದೀನಿ. ಈ ಮುಖಾಂತರ ನಾವು ಇವತ್ತು 24/7 ಡಿಕ್ಲೇರ್ ಮಾಡ್ತಾ ಇದೀವಿ, ಅದರದ ತಾವು ಎಲ್ಲರೂ ಲಾಭ ಪಡಿಸ್ಕೋಬೇಕು. ಮತ್ತೆ ನಮ್ಮ ಎಲ್ಲ ತಾಯಿ ಅವರು ಅವರಿಗೆ ಜಾಸ್ತಿ ಅನುಕೂಲ. ಯಾಕಂದ್ರೆ ಅಡುಗೆ ಮಾಡೋದು ಎಲ್ಲ ಕೆಲಸ ಮಾಡೋದು ಅವರೇ ಮಾಡ್ಬೇಕಾಗತ್ತೆ. ಆಮೇಲೆ ಇದರ ಜೊತೆಗೆ ನೀರು ಇದು ಮಾಡ್ಲಿಕ್ಕೇನು ಬಹಳ ಸಮಸ್ಯೆ ಇರ್ತಿತ್ತು. ಸೊ ಇವಾಗ ಈ ಸಮಸ್ಯೆನೂ ಪೂರ್ತಿಯಾಗಿ ಕಂಪ್ಲೀಟ್ ಬಗೆಹರಿಸ್ತಿದ್ದೀವಿ. ಸೊ ಇದರ ಮುಂದೆನೂ ತಾವು ಎಲ್ಲ 24/7 ಲಾಭ ಪಡಿಸ್ಕೊಂಡು ಇದು ಮಾಡಬೇಕು ಅಂತ ಹೇಳಿಕೆ ನಾನು ಬಯಸ್ತೀನಿ. ಧನ್ಯವಾದಗಳು.